MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ಮಳೆ ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗಿದೆ. ಮಳೆ ಅವಾಂತರ ಆದ್ಮೇಲೆ ಇದೀಗ ಬಿಬಿಎಂಪಿ ಎಚ್ಚೆತ್ತುಕೊಳ್ಳದಿರುವುದಕ್ಕೆ ಜನಾಕ್ರೋಶ ಜೋರಾಗಿದೆ. ಇನ್ಮುಂದೆ ಮನೆ ಕಟ್ಟೋರು ಬೇಸ್ಮೆಂಟ್ ಮಾಡುವಂತಿಲ್ಲ ಅಂತೆ. ಅರೆ ಇದ್ಯಾವುದ್ರಿ ರೂಲ್ಸ್ ಅಂತ ಹೇಳ್ತೀರಾ? ಈ ಸುದ್ದಿಯನ್ನು ನೋಡೋಣ ವರ್ಣಾಘಾತ ನ್ಯೂಸ್ ಟಾಪ್ನಲ್ಲಿ. ಮುಂಗಾರು ಪೂರ್ವ ಮಳೆಯಿಂದ ಬೆಂಗಳೂರು ಮುಳುಗಿ ಹೋಗಿದೆ. ಹಲವು ಏರಿಯಾಗಳಲ್ಲಿ ಜನ ಪರದಾಡಿದ್ದಾರೆ. ಮಳೆಗಾಲ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಕೈಗೊಳ್ಳದ ಬಿಬಿಎಂಪಿ ಇದೀಗ ಆತುರವಾಗಿ ಕೆಲಸ ಶುರು ಮಾಡಿದೆ. ಅನಾಹುತವನ್ನ ತಪ್ಪಿಸೋಕೆ ಸಿಬ್ಬಂದಿ ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಅನಾಹುತ ತಪ್ಪಿಸೋಕೆ ಬಿಬಿಎಂಪಿ ಹಲವು ಕ್ರಮಗಳನ್ನ ಕೈಗೊಂಡಿದೆ. ಜಲಭದ್ರತೆ ಮತ್ತು ವಿಪತ್ತು ಸ್ಥಿತಿ ಸ್ಥಾಪಕತ್ವ ಯೋಜನೆಯಡಿ 173 ಕಿಲೋಮೀಟರ್ ಮಣ್ಣಿನ ಕಾಲುವೆಗಳಿಗೆ ಆರ್ಸಿಸಿ ತಡೆಗೋಡೆ ನಿರ್ಮಾಣ ಮಾಡೋಕೆ ಮುಂದಾಗಿದೆ. ಬೃಹತ್ ನೀರು ಕಾಲುವೆಗಳ ಒತ್ತುವರಿಯನ್ನ ತೆರವು ಮಾಡೋಕೆ ಇದೀಗ ಬಿಬಿಎಂಪಿ ಮುಂದಾಗಿದೆ. ಎಲ್ಲೆಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೆ ಅದನ್ನ ಗುರುತಿಸಿ ಸರಿಯಾಗಿ ಮಳೆ ನೀರು ಹೋಗಲು ವ್ಯವಸ್ಥೆ ಮಾಡೋಕೆ ಮುಂದಾಗಿದ್ದಾರೆ. ಭಾರಿ ಮಳೆಯಿಂದಾಗಿ ಕೆರೆಗಳು ಏಕಾಏಕಿ ಉಕ್ಕಿ ಹರಿಯುತ್ತವೆ. ಹೀಗಾಗಿ ಎಚ್ಚೆತ್ತ ಬಿಬಿಎಂಪಿ ಕೆರೆಗಳಿಗೆ ತೂಬು ಕಾಲುವೆ ಅಳವಡಿಸಿ ಪ್ರವಾಹವನ್ನ ತಡೆಗಟ್ಟೋಕೆ ಮುಂದಾಗಿದೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನ 2ನೇ ಹಂತದ ಎನ್ಎಸ್ ಪಾಳ್ಯದಲ್ಲಿ ಕರೆಂಟ್ ಹೊಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ. ಮೋಟಾರ್ ಕರೆಂಟ್ ಶಾಕ್ ಹೊಡೆದು ಬೇಸ್ಮೆಂಟ್ ನಲ್ಲಿ ಬಲಿಯಾಗಿದ್ರು. ಮಧುವನ ಅಪಾರ್ಟ್ಮೆಂಟ್ಗೆ ಡಿಸಿಎಂ ಡಿಕೆಶಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇನ್ನು ಬೇಸ್ಮೆಂಟ್ ಗಳಿಗೆ ನೀರು ಹೊಕ್ಕು ಹೆಚ್ಚು ಅವಾಂತರವಾಗ್ತಿದೆ. ಹೀಗಾಗಿ ಇನ್ಮುಂದೆ ಮನೆ ಕೊಟ್ಟರು ಬೇಸ್ಮೆಂಟ್ ಮಾಡುವಂತಿಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಈ ಬಗ್ಗೆ ಹೊಸ ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ. ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರು ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದಕ್ಕೆ ಕಾನೂನೇ ತರ್ತೀನಿ. ಏನಿದ್ರು ಮೇಲ್ಗಡೆ ಮಾಡ್ಬೋದು. ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡ್ಕೊಂಡು ಬೇರೆ ಮನೆಗಳ ಮೇಲ್ಗಡೆ. ಬೆಂಗಳೂರಿನ ಸಾಯಿ ಲೇಔಟ್ ಸಂಪೂರ್ಣ ಕೆರೆ ಅಂತಾಗಿದೆ. ಎಲ್ಲಿ ನೋಡಿದ್ರು ಬರೀ ನೀರೇ ಕಾಣ್ತಿದೆ. ಜನರ ಬದುಕು ಬೀದಿಗೆ ಬಂದಿದೆ. ಹೀಗಾಗಿ ಸಾಯಿ ಲೇಔಟ್ ಪ್ರದೇಶದಲ್ಲಿ ಸ್ಥಳೀಯರ ನೆರವಿಗೆ ಆರೋಗ್ಯ ಶಿಬಿರ ಮಾಡಲಾಗಿದೆ. ಇನ್ನು ಪಶ್ಚಿಮ ವಲಯದ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಕೊಳಚೆ ನೀರು ತೆರವು ಮಾಡಲಾಗ್ತಿದೆ. ಅವಾಂತರವಾದ ಪ್ರದೇಶಗಳಿಗೆ ಬಿಬಿಎಂಪಿ ಆಯುಕ್ತರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿ ರಸ್ತೆ ಜಲಾವೃತವಾಗಿತ್ತು. ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತ ಮಹೇಶ್ವರ್ ರಾವ್ ಭೇಟಿ ಕೊಟ್ಟು ಕ್ರಮಕ್ಕೆ ಮುಂದಾದ್ರು. ಮಳೆಯಿಂದ ಹಲವು ಅವಾಂತರವಾದ ಹಿನ್ನೆಲೆ ಇಂದು ಖುದ್ದು ಸಿಎಂ ಡಿಸಿಎಂ ಬೆಂಗಳೂರು ರೌಂಡ್ಸ್ಗೆ ತೆರಳಲಿದ್ದಾರೆ. ಬೆಳಿಗ್ಗೆ 11:30ಕ್ಕೆ ತಮ್ಮ ನಿವಾಸದಿಂದ ಸಿಎಂ ತೆರಳಲಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ 162 ಪಾಯಿಂಟ್ ಗುರುತಿಸಿದ್ದೇವೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಕೆಲವು ಏರಿಯಾಗಳೆಲ್ಲ ಮಾಡ್ತಾರೆ. ನಮ್ಮ ಆಫೀಸರ್ಸ್ಗೆ 24/7 ಎಲ್ಲರೂ ಕೂಡ ಸೈಟಲ್ಲೇ ಇದ್ಕೊಂಡು ಎಂತೆಂಥ ಪಾಯಿಂಟ್ಸ್ ಏನಿದೆ ಅಂತ ಹೇಳಿದ್ದೇವೆ. 162 ಪಾಯಿಂಟು ಕಳೆದ 2 ವರ್ಷದಿಂದ ಇಂಥ ಎಲ್ಲೆಲ್ಲಿ ಜಾಗಗಳಿದೋ ಅದನ್ನೆಲ್ಲ ಸಾರ್ಟ್ಔಟ್ ಮಾಡಿದ್ದೀವಿ. 43-44 ಕಡೆ ಇಂಥ ಪರಿಸ್ಥಿತಿ ಇದೆ. ಅದನ್ನು ಕೂಡ ಟ್ಯಾಕಲ್ ಮಾಡ್ತಾ ಇದ್ದೀವಿ. ಸಿಎಂ ಡಿಸಿಎಂ ಪರಿಶೀಲನೆಗೆ ಮುನ್ನಾ ದಿನ ಅಂದ್ರೆ ನಿನ್ನೆ ಬಿಜೆಪಿ ನಾಯಕರು ಮಳೆ ಹಾನಿ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ರು. ಇಲ್ಲಿ ಇಷ್ಟೊಂದು ಸಮಸ್ಯೆ ಇದ್ರು ರಾಜ್ಯದಲ್ಲಿ ಜನ ಮೃತಪಟ್ಟಿದ್ರು ಸಮಾವೇಶ ಮಾಡ್ತಿದ್ದಾರೆ. ಇದು ಸಾವಿನ ಸಮಾವೇಶ ಅಂತ ಬೆಂಕಿಯುಗಳಿದ್ರು. ಜನ ಪರದಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಇದೆಲ್ಲವನ್ನ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಈ ಸಮಾವೇಶ ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ. ರೋಮ್ ನಗರಕ್ಕೆ ಬೆಂಕಿ ಬಿದ್ದಿದ್ರೆ ರೋಮ್ ದೊರೆ ಪಿಟೀಲ್ ಬಾರಿಸ್ತಾ ಸಂಭ್ರಮಾಚರಣೆ ಮಾಡ್ತಿದ್ರಂತೆ. ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಬೆಂಗಳೂರಿಗೆ ಬೆಂಕಿ ಬಿದ್ದಿದೆ, ನೀರು ಬಂದಿದೆ, ಅವರು ರೋಮ್ನಲ್ಲಿ ರಾಜ ಯಾವ ರೀತಿ ಪಿಟೀಲ್ ಬಾರಿಸ್ತಿದ್ರೋ ಆ ರೀತಿ ಇವರು ಸಂಭ್ರಮಾಚರಣೆಯನ್ನ ಹಂಪಿಯಲ್ಲಿ ಮಾಡ್ತಿದ್ದಾರೆ. ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ. ಇದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ವಾಗ್ಯುದ್ಧ ಶುರುವಾಗಿದೆ.
ಬೆಂಗಳೂರಿನ ಬಗ್ಗೆ ಚರ್ಚೆಗೆ ಬರಲಿ ಅಂತ ಡಿಕೆ ಆಹ್ವಾನಕ್ಕೆ ಅಶೋಕ್ ಪಂಚ್ ಕೊಟ್ಟಿದ್ದಾರೆ. ಅದಕ್ಕೆ ಅವರ ಆರೋಪಕ್ಕೆ ನಾನು ಇವತ್ತಿಲ್ಲಿ ಮಾತಾಡಲ್ಲ, ಯಾವ್ದಾದ್ರು ವೇದಿಕೆ ಕ್ರಿಯೇಟ್ ಮಾಡಕ್ಕೆ ನೀವೇ ಮೀಡಿಯಾವರ ಕರೀರಿ, ಅಶೋಕ್ನಾಗಲಿ ಬೇರೆ ಯಾರನ್ನ ಕರಿಬೇಡಿ, ಅಶೋಕನ್ನು ಕರೀರಿ, ಇಲ್ಲ ಅಂದರೆ ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಕರೀರಿ, ಇಬ್ಬರಲ್ಲಿ ಒಬ್ಬರು ಇಲ್ಲ ಪಾರ್ಟಿ ಪ್ರೆಸಿಡೆಂಟ್ ಕರೀರಿ, ನಾನು ಬಂದು ನಿಮ್ಮ ಎದುರುಗಡೆ ಡಿಬೇಟ್ ಮಾಡೋಣ. ಡಿ.ಕೆ. ಶಿವಕುಮಾರ್ ಸವಾಲು ಹಾಕಿದ್ದಾರೆ, ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ, ಸ್ಟಾರ್ ಮೋಟರ್ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ 1600 ಕೋಟಿ ಕೊಟ್ಟಿದ್ರಲ್ಲ, ನೀವು ಬಂದ ತಕ್ಷಣ 1600 ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ. ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ. ಅದೇನಾದ್ರೂ 1600 ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತಾನೆ ಇರಲಿಲ್ಲ. ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಬಾಲಕನ ಮನೆಗೆ ಹೋಗಿ ಸಾಂತ್ವನ ಹೇಳಿದ ಬಿಜೆಪಿ ನಾಯಕರು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂಬ ಪೋಸ್ಟರ್ ಅಂಟಿಸಿದ್ರು. ಡಿಸಿಎಂ ಡಿಕೆ ವಿರುದ್ಧ ಕಿಡಿಕಾರಿದ್ರು. ಅವರೆಲ್ಲ ನೋಡ್ರಿ, ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಪ್ರಕೃತಿನ ಅವ್ರು ನಿಲ್ಸಕ್ಕಾಗ್ತದೆ, ಅವ್ರ ಕೈಲಿ ಯಾರು ನಿಲ್ಸಕ್ಕಾಗಲ್ಲ. ಎಲ್ಲಿ ಅವರೆಲ್ಲ ಮಾಡಲಿ, ಅವ್ರ ಟ್ರೋಲ್, ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬಾರಪ್ಪ, ನಿನ್ನ ಕೆಲಸ ಉಳಿದೈತೆ, ಬೋರ್ಡ್ ಹಾಕಿದಿರಿ, ಇಲ್ಲಿ ನಿನ್ನ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದಿರಿ. ಟೀಕೆಗಳು ಸಾಯ್ತಂತೆ, ಕೆಲಸ ಉಳಿದಿತ್ತಂತೆ. ನೋಡಿ ಇಲ್ಲಿ ಕೆಲಸ, ಅವ್ನು ಬಿಲ್ ಕೊಡ್ದಿರೋ ಕೆಲಸನೇ ಮಾಡಲಿಲ್ಲ ಇಲ್ಲಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.